ಗುರುಗಳೇ, ನೋಡಿ, ಇದು ಗೇರೆಣ್ಣೆಯಲ್ಲಿ ಎದ್ದಿದ ಬಿಳಿ ವಸ್ತ್ರ. ಆ ಕಲೆಗಳು ಮನುಷ್ಯನ ಕ್ಲೇಶಗಳು. ಈ ವಸ್ತ್ರದ ಮೇಲೆ ಪವಿತ್ರವಾದ ಶ್ರೀಹರಿಯ ತೀರ್ಥ ಪ್ರೋಕ್ಷಣೆಯಾದರೆ ಆ ಕಲೆಗಳೆಲ್ಲ ಮಾಯವಾಗಿ ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತದೆ. ಈ ನನ್ನ ಮಾತಿಗೆ ಶ್ರೀಹರಿಯೇ ಸಾಕ್ಷಿ. ಹರೇ ಕೃಷ್ಣ. ಆಶ್ಚರ್ಯ, ಕಲೆಯಾಗಿದ್ದ ವಸ್ತ್ರ ಮತ್ತೆ ಬಿಳಿಯಾಗಿದೆ. ಇದು ಹೇಗೆ ಸಾಧ್ಯ ಗುರುಗಳೇ? ಬಿಳಿಯ ವಸ್ತ್ರ ಮೊದಲಿನ ಹಾಗೆ ಶುಭ್ರಗೊಂಡಿದ್ದು ಹೇಗೆ ಗುರುಗಳೇ? ಇದು ನಿಜಕ್ಕೂ ಪವಾಡ, ಇದು ನಿಜಕ್ಕೂ ಪವಾಡ. ತಾವು ಸಾಮಾನ್ಯ ಗುರುಗಳಲ್ಲ, ದೈವಾಂಶ ಸಂಭೂತರು, ಮಹಾನ್ ಸಾಧಕರು. ನಮ್ಮ ಮೂರ್ಖತನವನ್ನು ಮನ್ನಿಸಿ. ತಾವು ಯಾರು ಎಂದು ನಾವು ತಿಳಿದುಕೊಳ್ಳಬಹುದೇ? ಗುರುಗಳು ಶ್ರೀ ರಾಘವೇಂದ್ರ ತೀರ್ಥ ಪಾದಂಗಳವರು, ಶ್ರೀ ಕುಂಭಕೋಣ ಮಠದ ಮಠಾಧಿಪತಿಗಳು. ಅಲ್ಲಿಂದನೇ ಯಾತ್ರೆ ಬರುತ್ತಿದ್ದಾರೆ. ಏನು, ರಾಘವೇಂದ್ರ ತೀರ್ಥರೇ? ಶ್ರೀಹರಿ. ಗುರುಗಳೇ, ತಮ್ಮ ಮಹಿಮೆ ನಮಗೆ ತಿಳಿಯಲಿಲ್ಲ. ನಾವು ಹುಲು ಮಾನವರು. ನಿಮ್ಮ ಭಕ್ತಿಯ ತೀವ್ರತೆ, ಆಳ ಅಗಲಗಳು ನಮಗೆ ಹೊಳೆಯಲಿಲ್ಲ. ನಮ್ಮನ್ನ ದಯವಿಟ್ಟು ಕ್ಷಮಿಸಿ. ತಮ್ಮ ಪವಾಡಗಳ ಬಗ್ಗೆ ಕೇಳಿದ್ವಿ, ಈಗ ಪ್ರತ್ಯಕ್ಷವಾಗಿ ನೋಡಿದ್ವಿ. ನೀವು ಅಸಾಮಾನ್ಯರಲ್ಲಿ ಅಸಾಮಾನ್ಯರು ಗುರುಗಳೇ. ನಿಮ್ಮ ಮಹಿಮೆ ದೊಡ್ಡದು, ನಿಮ್ಮ ಶಕ್ತಿ ದೊಡ್ಡದು. ಅರಿವಿನ ಕೊರತೆಯಿಂದ ತಮ್ಮನ್ನ ಗುರುತಿಸಲಾಗಲಿಲ್ಲ. ಗುರುಗಳೇ, ತಮ್ಮೊಂದಿಗೆ ಅನುಚಿತವಾಗಿ ನಡ್ಕೊಂಡ್ಬಿಟ್ವಿ. ತಮ್ಮನ್ನು ಪರೀಕ್ಷೆ ಮಾಡೋ ಮೂರ್ಖತನವನ್ನು ತೋರ್ಬಿಟ್ವಿ. ದಯಮಾಡಿ ನಮ್ಮನ್ನು ಕ್ಷಮಿಸಬೇಕು. ನಮ್ಮ ಊರಿಗೆ ದಯಮಾಡಿಸಿ ಪಾದಪೂಜೆಗೆ ಅನುವು ಮಾಡಿಕೊಡ್ಬೇಕು. ಇರಲಿ, ಪಶ್ಚಾತ್ತಾಪದಿಂದ ಪಾಪ ಪರಿಹಾರ ಮಾಡಿಕೊಳ್ಳಬಹುದು ಅಂತ ಈಗಲಾದರೂ ತಾವೆಲ್ಲ ನಂಬ್ತೀರಾ? ಪ್ರತಿ ಪಾಪಿಗೂ ಪಾಪಕ್ಕೂ ಪರಿಹಾರವಿದೆ. ಶುದ್ಧವಾಗಲಾರದ್ದು ಯಾವುದೂ ಇಲ್ಲ.